ಈ ಶುಭ ಸಂಜೆಯ ಕಾರ್ಯಕ್ರಮದಲ್ಲಿ ಉಪಸ್ಥಿತರಂತ ಸಂಸ್ಥೆಯ ನೆಚ್ಚಿನ ಅಧ್ಯಕ್ಷರಂತ ಶ್ರೀಯುತ ಕೃಷ್ಣಮೂರ್ತಿ ಭಟ್ ಶಿವಾನಿ ಅವರೇ, ಪ್ರೊಫೆಸರ್ ಎಸ್.ಎಂ. ಶಿವಪ್ರಸಾದ್ ಅವರೇ, ಪ್ರೊಫೆಸರ್ ವಿದ್ಯಾಧರಾಜ್ ಎನ್.ಎಸ್. ಅವರೇ, ಪ್ರೊಫೆಸರ್ ಸುರೇಶ್ ಅವರೇ, ಆಡಳಿತ ಮಂಡಳಿಯ ಎಲ್ಲ ಗೌರವಾನ್ವಿತ ಸದಸ್ಯರೇ, ವೇದಿಕೆ ಮುಂಭಾಗದಲ್ಲಿ ಆಸೀನರಾದ ಪ್ರೊಫೆಸರ್ ಈಶ್ವರಮೂರ್ತಿ ಅವರೇ, ಪ್ರೊಫೆಸರ್ ಸುಬಿ ಜಾರ್ಜ್ ಅವರೇ, ಪ್ರೊಫೆಸರ್ ಶ್ರೀನಿವಾಸ್ ತ್ಯಾಗ್ ಅವರೇ, ಪ್ರೊಫೆಸರ್ ಪ್ರತಾಪ್ ವೈಷ್ಣವ್ ಸರ್ ಅವರೇ, ಪ್ರೊಫೆಸರ್ ಡಾಕ್ಟರ್ ಶ್ವೇತಾ ಶಿವಪ್ರಸಾದ್ ಅವರೇ, ಡಾಕ್ಟರ್ ವಿನಾಯಕ್ ಪತ್ತರ್ ಅವರೇ, ಡಾಕ್ಟರ್ ಅರುಣ್ ಅವರೇ, ಮಿಸ್ಟರ್ ಜಯಚಂದ್ರ ಸರ್ ಅವರೇ, ಅವರ್ ಓನ್ ಸ್ಟೂಡೆಂಟ್ ಮಿಸ್ಟರ್ ಅತುಲ್ ಅವರೇ, ಇಶಾಂತ್ ಅವರೇ, ವೇದಿಕೆ ಮುಂಭಾಗದಲ್ಲಿ ಆಸರಂತ ಎಲ್ಲ ಪದವಿ ಪೂರ್ವ ಕಾಲೇಜಿನ ಉಪನ್ಯಾಸಕರುಗಳೇ, ಪ್ರಾಚಾರ್ಯರಂತ ಡಾಕ್ಟರ್ ಎಂ.ಎಚ್. ಭಟ್ ಅವರೇ, ಡಾಕ್ಟರ್ ಶಿವರಾಮ್ ಶಾಸ್ತ್ರಿ ಅವರೇ, ಹಾಗೂ ನನ್ನ ನೆಚ್ಚಿನ ವಿದ್ಯಾರ್ಥಿಗಳೇ, ಹಾಗೂ ಎಲ್ಲ ಉಪನ್ಯಾಸಕ ಮಿತ್ರರೇ, ಮಾರ್ಚ್ 7 ಮತ್ತು 8 ನಮ್ಮ ಈ ವಿದ್ಯಾಸಂಸ್ಥೆಯಲ್ಲಿ ಒಂದು ಸುವರ್ಣಾಕ್ಷರದಲ್ಲಿ ಬರೆದಿರುವಂತಹ ಒಂದು ದಿನ. ಕಾರಣ ಇಷ್ಟೇ, ಪ್ರಪಂಚದಲ್ಲಿ ಶ್ರೇಷ್ಠವಾದಂತಹ JNCSR ಜವಾಹರ್ಲಾಲ್ ನೆಹರು ಸೆಂಟರ್ ಫಾರ್ ಅಡ್ವಾನ್ಸ್ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ ಬೆಂಗಳೂರು, ಇದು ಪ್ರೊಫೆಸರ್ CNR ಅವರಿಂದ ಸ್ಥಾಪನೆ ಅಂತ ಒಂದು ಸಂಸ್ಥೆ. ಈ ಒಂದು ಸಂಸ್ಥೆಯ ಗಣನೀಯ ವಿಜ್ಞಾನಿಗಳು, 10 ವಿಜ್ಞಾನಿಗಳಿಗಿಂತ ಹೆಚ್ಚು ವಿಜ್ಞಾನಿಗಳು ನಮ್ಮ ಈ ಸ್ಥಳೀಯ ಮಟ್ಟದಲ್ಲಿ ಬಂದು ತಮ್ಮ ಜ್ಞಾನವನ್ನು ನಮ್ಮ ವಿದ್ಯಾರ್ಥಿಗಳಿಗೆ ದಾರಿ ಎರೆದಿದ್ದಾರೆ. ಆ ದೃಷ್ಟಿಯಿಂದ ಇಟ್ಸ್ ಎ ರೆಡ್ ಲೆಟರ್ ಡೇ ಐ ಫೀಲ್ ಪರ್ಸನಲಿ. ನಮ್ಮ ವಿದ್ಯಾರ್ಥಿಗಳು ಇದರಿಂದ ಬಳಲಿತರಾಗಿದ್ದಾರೆ. ಪ್ರತಿಯೊಂದು ಸೆಷನ್ಗಳು ಕೂಡ ಎಲ್ಲ ವಿಜ್ಞಾನಿಗಳು ಟೆಕ್ನಿಕಲ್ ಸೆಷನ್ ಆರಂಭಿಸಿದಾಗ ಯಾವ ಸೆಷನ್ ಕೂಡ ಬೋರ್ ಹೊಡೆಯಲಿಲ್ಲ. ಎಲ್ಲ ವಿದ್ಯಾರ್ಥಿಗಳು ಕೂಡ ಎಲ್ಲ ಕಣ್ಣೆಲ್ಲ ಕಿವಿಯೇ ಅತ್ಯಂತ ಉತ್ಸುಕತೆಯಿಂದ ಮೈಯೆಲ್ಲ ಕಣ್ಣಾಗಿ ಅವರು ಆ ಕಾರ್ಯಕ್ರಮಗಳನ್ನ ವೀಕ್ಷಣೆ ಮಾಡ್ತಾ ಇದ್ದದ್ದು ನಮಗೆ ಕಂಡು ಬರ್ತಾ ಇತ್ತು. ಮೇಲಿಂದ ಮೇಲೆ ವಿಶೇಷವಾಗಿ ಪ್ರೊಫೆಸರ್ ಶಿವಪ್ರಸಾದ್ ಸರ್ ಅವರ ಮುಂಜಾನೆಯ ಸೆಷನ್ ಅತ್ಯಂತ ಲೈವ್ಲಿ ಆಗಿತ್ತು. ನಮ್ಮೆಲ್ಲ ಸ್ಟಾಫ್ಗಳು ಕೂಡ ಮೊದಲಿಂದ ಅವರನ್ನ ಲೆಸನ್ ಅನ್ನ ಕೇಳಲಿಕ್ಕೆ ತಮ್ಮ ತರಗತಿಗಳನ್ನ ಬಿಟ್ಟು ಈ ಆವರಣದಲ್ಲಿ ಆಸೀನರಾಗುವಂತೆ ನಾನು ಕೋರಿಕೊಂಡಿದ್ದೆ. ಬಹಳ ಎಂಜಾಯ್ ಮಾಡಿದ್ರು ಪ್ರೊಫೆಸರ್ ಶಿವಪ್ರಸಾದ್ ಅವರ ಸೆಷನ್ ಅನ್ನು ಕೂಡ. ಹಾಗೇನೆ ಇತರ ಪ್ರಾಯೋಗಿಕಕ್ಕೆ ಸಂಬಂಧಪಟ್ಟಂತ ವೈಜ್ಞಾನಿಕವಂತ ಹಿನ್ನೆಲೆಯಲ್ಲಿ ಕೆಮಿಸ್ಟ್ರಿ, ಫಿಸಿಕ್ಸ್ಗೆ ಸಂಬಂಧಪಟ್ಟಂತ ಪ್ರಯೋಗವನ್ನ ಮಾಡಿ ಅದೊಂದು ರೀತಿಯ ಮಿರಾಕಲ್, ಜಾದೂ ಮಾಡಿದ ಹಾಗೆ ನಮಗೆ ಕಾಣ್ತಾ ಇತ್ತು. ಬೇರೆ ಬೇರೆ ಪ್ರಕಾರದ ಸೈನ್ಸ್ ಎಕ್ಸಿಬಿಷನ್ ಅನ್ನು ನೋಡಿದ ಹಾಗೆ ಆಯಿತು. ಲ್ಯಾಬ್ಗಳಲ್ಲಿ ಮಾಡ್ತಾ ಇರುವಾಗ ನಮಗೆ ನಾನ್ ಸೈನ್ಸ್ ವಿದ್ಯಾರ್ಥಿಗಳು ಕಂಡು ಬರ್ತಾ ಇರಲಿಲ್ಲ. ಆದರೆ ಆ ನಾನ್ ಸೈನ್ಸ್ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಕ್ಯೂರಿಯಾಸಿಟಿಯನ್ನ ಕ್ರಿಯೇಟ್ ಮಾಡಿರುವಂತ ಒಂದು ಗೌರವಕ್ಕೆ ಪಾತ್ರರಾದವರು JNCSR ನ ಸೈಂಟಿಸ್ಟ್ಗಳಾಗಿರ್ತಾ ಇದ್ರು. ವಿದ್ಯಾರ್ಥಿಗಳಿಗೆ ಮೇಲಿಂದ ಮೇಲೆ ಕೇಳ್ತಾ ಇದ್ರು, ನಾನು ಕರಿತೇನೆ ಬರಲಪ್ಪ ಅನ್ನೋದಾಗಿ ಪ್ರೊಫೆಸರ್ ಶಿವಪ್ರಸಾದ್ ಅವರು ಮೇಲಿಂದ ಮೇಲೆ ಕರೀತಾ ಇದ್ರು. ಅಪಾರ್ಚುನಿಟೀಸ್ ನಾಕ್ಸ್ ಅವರ್ ಡೋರ್ ಓನ್ಲಿ ಒನ್ಸ್ ಅಂತೆ. ವಿದ್ಯಾರ್ಥಿಗಳು ಅದನ್ನು ಗಮನಿಸಬೇಕು. ಅವಕಾಶಗಳು ನಮ್ಮ ಮನೆಗೆ ಒಮ್ಮೆ ಮಾತ್ರ ಬರ್ತಂತೆ. ಏನೆಲ್ಲ ಅವಕಾಶಗಳು ಅದನ್ನ ಬಳಸ್ಕೊಳ್ಬೇಕು ಅನ್ನೋದು ಸಂಸ್ಕೃತ ಸುಭಾಷಿತ ಒಂದು ಹೀಗೆ ಇರ್ತದೆ, ಗತ ಶೋಕಂನ ಪೂರ್ವೀತ ಭವಿತಂ ನೈವ ಚಿಂತೆ ವರ್ತಮಾನೇಶು ಕಾಲೇಶು ವರ್ತೈತಿ ವಿಚಕ್ಷಣ ಮುಂದಾಗಿ. ಗತ ಶೋಕಂನ ಪೂರ್ವೀತ ಆಗಿ ಹೋದದ ಬಗ್ಗೆ ಚಿಂತೆ ಮಾಡಬಾರ್ದಂತೆ ಯಾರು ಕೂಡ. ಭವಿತಂ ನೈವ ಚಿಂತೆ ಭವಿಷ್ಯದ ಬಗ್ಗೆ ಕೂಡ ಭಾರಿ ಆಲೋಚನೆ ಮಾಡಬಾರದು. ವರ್ತಮಾನೇಶು ಕಾಲೇಶು ವರ್ತೈತಿ ವಿಚಕ್ಷಣ ಅನ್ನೋದಾಗಿ ಪ್ರಾಜ್ಞರು ಹೇಳ್ತಾರೆ. ಬುದ್ಧಿವಂತರ ಲಕ್ಷಣ ಅಂದ್ರೆ ವರ್ತಮಾನ ಕಾಲದಲ್ಲಿ ಪ್ರಸ್ತುತವಾಗಿ ಏನೆಲ್ಲ ಸಿಗ್ತದೆ ನಮಗೆ ಅದನ್ನ ನಾವು ಮೈಗೂಡಿಸಿಕೊಳ್ಬೇಕು ಅನ್ನೋಂಥದ್ದು ಸುಭಾಷಿತದ ತಾತ್ಪರ್ಯವಾಗಿದೆ. ಯುವ ಜನತೆ ಇಂಥ ಸೈಂಟಿಫಿಕ್ ಟೆಂಪರ್ಮೆಂಟ್ ಅನ್ನ ಅಳವಡಿಸಿಕೊಳ್ಬೇಕು ಆರಂಭದಿಂದಲೇ. ಅದಿಲ್ಲ ಅಂದ್ರೆ ಒಂದು ರೀತಿಯ ಮೌಢ್ಯ ನಮ್ಮ ಈ ಸಮಾಜಕ್ಕೆ ಅಂಟಿಕೊಳ್ತದೆ. ಹಾಗಾಗಿ ಆ ವೈಜ್ಞಾನಿಕ ಮನೋವೃತ್ತಿಯನ್ನು ಬೆಳೆಸಿಕೊಳ್ಳಿಕ್ಕೆ ನಿಮ್ಮಂತ ಯುವ ಮನಸ್ಸು ಪರಿಪಕ್ವವಾಗಿರುತ್ತೆ. ಒಂದು ಕಡೆಯಲ್ಲಿ ಡಾಕ್ಟರ್ ರಾಧಾಕೃಷ್ಣ ಅವರು ಹೇಳ್ತಾರೆ, ಯೂತ್ ಇಸ್ ದ ರೈಟ್ ಟೈಮ್ ಟು ಕಿಂಡಲ್ ನೋಬಲ್ ಸೆಂಟಿಮೆಂಟ್ಸ್ ಅಂತ. ಯೂತ್ ಇಸ್ ದ ರೈಟ್ ಟೈಮ್ ಟು ಕಿಂಡಲ್ ನೋಬಲ್ ಸೆಂಟಿಮೆಂಟ್ಸ್ ಅಂದ್ರೆ ಶ್ರೇಷ್ಠ ವಿಚಾರಗಳನ್ನ ತಿಳಿದುಕೊಳ್ಳಿಕ್ಕೆ ಯುವ ಜನತೆ, ಯುವ ಮನಸ್ಸು ಪರಿಪಕ್ವವಾಗಿರುತ್ತೆ. ಹಾಗಾಗಿ ಇವತ್ತು ತೋರಿಸಿದಂತ ಎಲ್ಲ ನಿನ್ನೆ ಮತ್ತು ಇವತ್ತು ಆ ವೈಜ್ಞಾನಿಕ ಪ್ರಯೋಗಗಳು, ವೈಜ್ಞಾನಿಕವಾದ ಲೆಸನ್ಗಳು ನಮ್ಮೆಲ್ಲ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚು ಅದು ಅನುಕೂಲವಾಗಿದೆ ಅನ್ನೋದನ್ನ ನಾವು ಒಪ್ಪಿಕೊಳ್ತೇವೆ. ಈ ಸಂದರ್ಭದಲ್ಲಿ ವಿಶೇಷವಾಗಿ ಡಾಕ್ಟರ್ ವಿನಾಯಕ್ ಪತ್ತರ್ ಅವರು ಮತ್ತು ಪ್ರೊಫೆಸರ್ ವಿದ್ಯಾಧರಾಜ್ ಅವರು ಪ್ರಯೋಗ ನಡೆಸಿದ್ರು. ಮುಂಜಾನೆ ಸಾಕಷ್ಟು ಪ್ರಯೋಗಗಳು, ಅದು ಬಹಳಷ್ಟು ಕೌತುಕವನ್ನು ಮೂಡಿಸ್ತಾ ಇತ್ತು. ಪ್ರತಿ ವಿದ್ಯಾರ್ಥಿಗಳಲ್ಲಿ ಕೂಡ ಕ್ಯೂರಿಯಾಸಿಟಿಯನ್ನು ಆಗ್ತಾ ಇತ್ತು. ವಿದ್ಯಾರ್ಥಿಗಳಿಗೆ ಅವರು ಇಂಟ್ರಾಕ್ಷನ್ ಮಾಡುವುದರ ಮೂಲಕವಾಗಿ ಅವರಿಂದ ಉತ್ತರ ಬರುವ ಹಾಗೆ, ಅವರು ಕಲಿತದ್ದನ್ನೇ ಪುನರಾವಲೋಕನ ಮಾಡುವ ದೃಷ್ಟಿಯಾಗಿ ಆ ಎಲ್ಲ ಪ್ರಯೋಗಗಳು ಕೂಡ ಇರ್ತಾ ಇತ್ತು.
ನಿನ್ನೆ ರಾತ್ರಿ ಖಗೋಳ ವೀಕ್ಷಣೆ ಕೂಡ ಅವಕಾಶ ಮಾಡಿಕೊಟ್ಟು ಈ ಸುಸಂದರ್ಭ ನಮಗೆ ಬರ್ತಾ ಇರಲಿಲ್ಲ. ಟೆಲಿಸ್ಕೋಪ್ ಅನ್ನು ಅತಿ ಉತ್ಕೃಷ್ಟ ಮಟ್ಟದನ್ನ ತರುವ ಮೂಲಕವಾಗಿ ಹೊನ್ನಾವರದ ಬಹುತೇಕ ಜನ ಸುರೇಶ್ ಅವರು ಅದನ್ನು ರೆಕಾರ್ಡ್ ಮಾಡಿದರೆ ಸುಮಾರು 400ಕ್ಕಿಂತ ಹೆಚ್ಚು ಜನ ಆ ಖಗೋಳ ವೀಕ್ಷಣೆಯಿಂದ ಮಾಡಿದ್ದಾರೆ. ಹೊನ್ನಾವರದ ಎಲ್ಲ ನಗರಕ್ಕೆ ಅದು ಅನುಕೂಲವಾಯಿತು. ಹಾಗಾಗಿ ಎ ಪರ್ಸನ್ ಬಿಕಮ್ಸ್ ಗ್ರೇಟ್ ನಾಟ್ ಬೈ ವರ್ಕ್ ಬಟ್ ಬೈ ಹಿಸ್ ಡೀಡ್ಸ್ ಅನ್ನುವಂಥ ಒಂದು ಮಾತಿದೆ, ಚಾಣಕ್ಯ ಅವರ ಮಾತು. ಎ ಪರ್ಸನ್ ಬಿಕಮ್ಸ್ ಗ್ರೇಟ್ ನಾಟ್ ಬೈ ವರ್ಕ್ ಬಟ್ ಬೈ ಹಿಸ್ ಡೀಡ್ಸ್. ವ್ಯಕ್ತಿಯೊಬ್ಬ ಶ್ರೇಷ್ಠ ಅನಿಸಿಕೊಳ್ಳುವಂಥದ್ದು ಅವನ ಹುಟ್ಟಿನಿಂದಾಗಿ ಅಲ್ಲ, ಬದಲಾಗಿ ಅವನು ಮಾಡುವಂತಹ ಕೆಲಸದಿಂದ ಅನ್ನೋದಾಗಿ. ಅದಕ್ಕೆ ನಮ್ಮ ಅತುಲ್ ರವರು ಅದಕ್ಕೆ ನಿದರ್ಶನ. ನಮ್ಮ ತಲೆ ಹಿಂದೆ ಹೋಗಿ ಸಾಕಷ್ಟು ಪ್ರಮಾಣದಲ್ಲಿ ಸಾಧನೆ ಮಾಡಿ ಮುಂದೆ ವಿಜ್ಞಾನಿಗಳಾಗಿ ಅವರು ಹೊರಹೊಮ್ಮಲಿಕ್ಕಿದ್ದಾರೆ. ಅವರ ಭವಿಷ್ಯ ಕೂಡ ಉಜ್ವಲವಾಗಲಿ ಮತ್ತು ಈ ಎಲ್ಲ ಪ್ರಯೋಗಗಳನ್ನ ಮತ್ತು ಲೆಸನ್ಗಳನ್ನ ವೀಕ್ಷಣೆ ಮಾಡಿದ ನಿಮ್ಮ ಎಲ್ಲ ವಿದ್ಯಾರ್ಥಿಗಳು ಆಗಲೇ ಕೂಡ ಶಿವಪ್ರಸಾದ್ ಅವರು ಆಶಯ ವ್ಯಕ್ತಪಡಿಸಿದರು. ಈ ನಮ್ಮ ಮಹಾವಿದ್ಯಾಲಯದ ಅತಿ ಹೆಚ್ಚು ಜನ ವಿಜ್ಞಾನಿಗಳಾಗಿ ಹೊರಹೊಮ್ಮಲಿ, JNCSR ಅಂತ ಪ್ರತಿಷ್ಠಿತ ಸಂಸ್ಥೆಗೆ ತಾವು ವಿಜ್ಞಾನಿಗಳಾಗಿ PhD ಗಾಗಿ ಉನ್ನತ ವ್ಯಾಸಂಗಕ್ಕೆ ಹೋಗಿ ನಿಮ್ಮ ಭವಿಷ್ಯ ಉಜ್ವಲವಾಗಲಿ ಅನ್ನುವಂಥ ಆರೈಕೆಯೊಟ್ಟಿಗೆ JNCSR ಸಂಬಂಧ ಮತ್ತು ನಮ್ಮ ಕಾಲೇಜಿನ ಸಂಬಂಧ ಅವಿನಾಭಾವವಾಗಿರಲಿ, ಆಚಂದ್ರಾರ್ಥವಾಗಿರಲಿ. ನಮ್ಮಲ್ಲಿ ಕೂಡ ಒಂದು UGRC ಇದೆ, ಅಂಡರ್ ಗ್ರಾಜುಯೇಟ್ ರಿಸರ್ಚ್ ಸೆಂಟರ್ ಅನ್ನುವಂಥದ್ದು. ಈ ರಿಸರ್ಚ್ ಸೆಂಟರ್ಗೆ JNCSR ಸಂಸ್ಥೆ ನಮ್ಮ ಸಾಕಷ್ಟು ಉಪಕರಣಗಳು ಕೂಡ ಈಗಾಗಲೇ ಕೊಟ್ಟಿದೆ, ಮುಂದೆ ಕೂಡ ಕೊಡಲಿ ಅದು. ಮತ್ತು ಸಾಧ್ಯವಾದರೆ ನಮ್ಮ ರಿಸರ್ಚ್ ಸೆಂಟರ್ನ ಅಪ್ಲಿಕೇಶನ್ಗೆ ಒಳಪಡಿಸಬೇಕು ಅನ್ನುವ ಕೋರಿಕೆಯೊಟ್ಟಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.